ಹಲೋ ಎವ್ರಿವನ್, ವೆಲ್ಕಮ್ ಟು ಕ್ರಿಯೇಟಿವ್ ಐಎಎಸ್. ಇವತ್ತಿನ ವಿಡಿಯೋದಲ್ಲಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ಕ್ವಶನ್ಸ್ ಗಳನ್ನ ನೋಡ್ಕೊಳ್ಳೋಣ. ಲಾಸ್ಟ್ ವಿಡಿಯೋದಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಹೇಗೋ ಅದೇ ತರ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಕೂಡ. ಯಾಕೆ ಅಂತ ಹೇಳಿದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಮೋಸ್ಟ್ ಆಫ್ ದ ಕ್ವಶನ್ಸ್ ಬಂದ್ಬಿಟ್ಟು ಕರೆಂಟ್ ಅಫೇರ್ಸ್ ಇಂದಾನೆ ಬರುತ್ತೆ. ಅದೇ ತರ ಎನ್ವಿರಾನ್ಮೆಂಟ್ ಸ್ಟಾಟಿಕ್ ಪೋರ್ಷನ್ ಇಂದ ಮತ್ತೆ ಕರೆಂಟ್ ಅಫೇರ್ಸ್ ಇಂದ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಕ್ವಶನ್ಸ್ ಗಳನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಎನ್ವಿರಾನ್ಮೆಂಟ್ ಮೋಸ್ಟ್ ಆಫ್ ದ ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಇಂದಾನೆ ಜನರೇಟ್ ಆಗೋದು. ಫಾರ್ ಎಕ್ಸಾಂಪಲ್, ನ್ಯಾಷನಲ್ ಪಾರ್ಕ್ ಇರ್ಬೋದು ಅಥವಾ ರಿವರ್ ಸಿಸ್ಟಮ್ಸ್ ಇರ್ಬೋದು, ರಾಮ್ಸಾರ್ ಸೈಟ್ಸ್ ಇರ್ಬೋದು, ಇದೆಲ್ಲದೂ ಕೂಡ ನಮ್ಗೆ ಕರೆಂಟ್ ಅಫೇರ್ಸ್ ಮೂಲಕ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ರಾಮ್ಸಾರ್ ಸೈಟ್ ಅಂತ ತಗೊಂಡ್ರೆ ಆಲ್ರೆಡಿ ನಮ್ಗೆ 99 ರಾಮ್ಸಾರ್ ಸೈಟ್ ಗಳಿವೆ. ಅದೆಲ್ಲದನ್ನು ಕೂಡ ನಮ್ಗೆ ಬಹಾಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದೇ ಕರೆಂಟ್ ಅಫೇರ್ಸ್ ಅಲ್ಲಿ ಇರುವಂತಹ ರಾಮ್ಸರ್ ಸೈಟ್ಸ್ ಗಳನ್ನ ನಾವು ಓದ್ಕೊಳ್ತಾ ಹೋದ್ರೆ ಮೆಮೊರೈಸ್ ಮಾಡೋಕ್ಕೂ ಈಸಿ ಅಂಡ್ ಆಲ್ಸೋ ಎಕ್ಸಾಮ್ ಅಲ್ಲೂ ಕೂಡ ಅದ್ರ ಬಗ್ಗೆ ಕ್ವಶನ್ಸ್ ಗಳು ಅರೈಸ್ ಆಗತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇತ್ತೀಚೆಗೆ ಭಾರತದಲ್ಲಿ ತಂದಂತಹ ಅಥವಾ ಹೊಸದಾಗಿ ಎಸ್ಟಾಬ್ಲಿಷ್ ಮಾಡಿದಂತಹ ವೆಟ್ಲ್ಯಾಂಡಿನ ಬಗ್ಗೆ ನೋಡ್ಕೊಳ್ಳೋಣ. 99ನೇ ವೆಟ್ಲ್ಯಾಂಡ್ ಇದು. ಗಾಗರ್ ರಿವರ್ ಯಾಕೆ ನ್ಯೂಸ್ ಅಲ್ಲಿದೆ ಅಂಡ್ ಗಾಗರ್ ರಿವರ್ ನ ಟ್ರಿಬ್ಯೂಟರೀಸ್ ಯಾವ್ದ್ಯಾವ್ದು, ಯಾವ ರೀಜನ್ ಅಲ್ಲಿ ಗಾಗರ್ ರಿವರ್ ಬರುತ್ತೆ, ಇದಿಷ್ಟನ್ನು ಕೂಡ ನೋಡ್ಕೊಳ್ಳೋಣ. ಮೂರನೇದಾಗಿ ಎತುರ್ ನಗರಂ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಗ್ಗೆ ನೋಡ್ಕೊಳ್ಳೋಣ. ಯಾಕೆ ನ್ಯೂಸ್ ಅಲ್ಲಿದೆ ಅಂಡ್ ಈ ಸ್ಯಾಂಕ್ಚುರಿ ಎಲ್ಲಿದೆ ಅಂಡ್ ಮೇಜರ್ ಇಂಪಾರ್ಟೆಂಟ್ ಏನೇನು ಅಂತ. ನಂತರ ಅರ್ತ್ ಡೇ ಸೆಲೆಬ್ರೇಷನ್ಸ್ ಆಗಿದೆ ಏಪ್ರಿಲ್ ಮಂತ್ ಅಲ್ಲಿ. ಸೊ ಕರ್ನಾಟಕ ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ಅರ್ತ್ ಡೇ ಥೀಮ್ ಏನು, ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ, ಅದರ ಔಟ್ಕಮ್ ಏನು ಅಂತ ಕೇಳುವಂತಹ ಚಾನ್ಸಸ್ ಇರುತ್ತೆ. ನಂತರ ಜಾಮೂನ್ ಸ್ಪೀಸೀಸ್ ಅಥವಾ ಫ್ರೂಟ್ಸ್ ಇನ್ ನ್ಯೂಸ್, ಈ ರೀತಿಯಾದಂತಹ ಕ್ವಶನ್ಸ್ ಗಳು ಕೇಳಿದಾಗ ಜಾಮೂನ್ ಬಗ್ಗೆ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಭಾರತದ ಇತಿಹಾಸಕ್ಕೆ ಜಾಮೂನು ಹೊಂದ್ಕೊಂಡಿದೆ. ಅಂದ್ರೆ ನೇರಳೆ ಹಣ್ಣು ಬರುತ್ತಲ್ವಾ, ಅದು ಭಾರತದ ಇತಿಹಾಸದಲ್ಲಿ ನೇರಳೆ ಹಣ್ಣಿನ ಇತಿಹಾಸ ಇದೆ ಅಂತ ಹೇಳ್ಬಿಟ್ಟು ಸ್ಟಡೀಸ್ ರಿವೀಲ್ ಮಾಡಿದೆ, ಅದಕ್ಕೋಸ್ಕರ ನ್ಯೂಸ್ ಅಲ್ಲಿದೆ. ನಂತರ ಇಂಡಿಯಾಸ್ ಫಸ್ಟ್ ಬ್ಯಾಟ್ ಅಸೆಸ್ಮೆಂಟ್ ರಿಪೋರ್ಟ್, ಭಾರತದಲ್ಲಿ ಮೊದಲ ಬಾರಿಗೆ ಬ್ಯಾಟ್ ಅಸೆಸ್ಮೆಂಟ್ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಯಾರು ರಿಲೀಸ್ ಮಾಡಿದ್ರು, ಈ ರಿಪೋರ್ಟ್ ಅಲ್ಲಿ ಏನಿದೆ, ಬ್ಯಾಟ್ಸ್ ಗಳು ಯಾಕೆ ಬೇಕು, ಇದಿಷ್ಟನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಅದೇ ರೀತಿಯಲ್ಲಿ ಈ ಎಲ್ಲಾ ಟಾಪಿಕ್ಸ್ ಗಳ ಮೇಲೆ ಒಂದೊಂದು ಆನ್ಸರ್ಸ್ ಗಳನ್ನ ಅಂದ್ರೆ MCQs ಗಳನ್ನ ಕೂಡ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್ ವಿತ್ ಫಸ್ಟ್ ಒನ್ ಇಸ್ ಇಂಡಿಯಾಸ್ 99th ರಾಮ್ಸಾರ್ ಸೈಟ್ ಶೇಖಾಜಲ್. ಸೊ ಈಗ 99ನೇ ರಾಮ್ಸಾರ್ ಸೈಟ್ ಅನ್ನ ಭಾರತದಲ್ಲಿ ಹೊಸ ವೆಟ್ಲ್ಯಾಂಡ್ ರಾಮ್ಸಾರ್ ಸೈಟ್ ಗೆ ಸೇರಿಸಲಾಗಿದೆ. ಇದು ಯುಪಿಯ ಅಲಿಗರ್ ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತದ್ದು. ಹೆಸರು ಬಂದ್ಬಿಟ್ಟು ಶಿಖಾ ಜೀಲ್ ಬರ್ಡ್ ಲೈಫ್ ಸ್ಯಾಂಕ್ಚುರಿ. ಸೊ ಇದು ಬರ್ಡ್ ಲೈಫ್ ಸ್ಯಾಂಕ್ಚುರಿ 22 ಏಪ್ರಿಲ್ 2026ರಲ್ಲಿ 99ನೇ ರಾಮ್ಸಾರ್ ಸೈಟ್ ಆಗಿ ರೆಕಗ್ನೈಸ್ ಮಾಡಲಾಗಿದೆ. ಇದಕ್ಕಿಂತ ಮುಂಚೆ 2009ರಲ್ಲಿ ಯುಪಿಯ ಕಡೆಯಿಂದ 2009 ನಲ್ಲಿ ಉತ್ತರ ಪ್ರದೇಶ್ ಗವರ್ಮೆಂಟ್ ಕಡೆಯಿಂದ ಇದನ್ನ ಪ್ರೊಟೆಕ್ಟೆಡ್ ಬರ್ಡ್ ಏರಿಯಾ ಮತ್ತೆ ವೆಟ್ಲ್ಯಾಂಡ್ ಅಂದ್ರೆ ಇಂಡಿಯಾದಲ್ಲಿರುವಂತಹ ವೆಟ್ಲ್ಯಾಂಡ್ ಅಂತ ರೆಕಗ್ನೈಸ್ ಮಾಡಿದ್ದಾರೆ. ಸಿ, ರಾಮ್ಸಾರ್ ಸೈಟ್ ಇಸ್ ಡಿಫರೆಂಟ್ ಅಂಡ್ ಬೈ ರೆಕಗ್ನೈಸಿಂಗ್ ಇಟ್ ಆಸ್ ಅ ವೆಟ್ಲ್ಯಾಂಡ್ ಇಸ್ ಡಿಫರೆಂಟ್. ಸೊ ಯಾಕೆ ಡಿಫರೆಂಟ್ ಅಂತ ಹೇಳಿದ್ರೆ, ವೆಟ್ಲ್ಯಾಂಡ್ಸ್ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಯಾವ್ದೆಲ್ಲ ವಾಟರ್ ಲಾಗಿಂಗ್ ರೀಜನ್ಸ್ ಇರುತ್ತೆ ಅದನ್ನ ನಾವು ವೆಟ್ಲ್ಯಾಂಡ್ಸ್ ಅಂತ ಹೇಳಿ ಕರಿತೀವಿ. ಯೂಶಲಿ ಸ್ಟೇಟ್ ಗವರ್ಮೆಂಟ್ ಗಳು ಅಥವಾ ಇಂಡಿಯನ್ ಗವರ್ಮೆಂಟ್ ಏನ್ ಮಾಡುತ್ತೆ, ನಮ್ಮ ಸ್ಟೇಟ್ಸ್ ಅಲ್ಲಿ ಆಲ್ಮೋಸ್ಟ್ ಈಗ ಆಲ್ರೆಡಿ 1000+ ವೆಟ್ಲ್ಯಾಂಡ್ಸ್ ಗಳನ್ನ ನಾವು ಎಸ್ಟಾಬ್ಲಿಷ್ ಮಾಡಿದೀವಿ. ಸೊ ಇದು ಸ್ಟೇಟ್ ಗವರ್ಮೆಂಟ್ ಮತ್ತೆ ಇಂಡಿಯನ್ ಗವರ್ಮೆಂಟ್ ರೆಕಗ್ನೈಸ್ ಮಾಡುವಂತಹ ವೆಟ್ಲ್ಯಾಂಡ್ಸ್ ಗಳು. ಅದೇ ರಾಮ್ಸಾರ್ ಸೈಟ್ ಅಂತ ಹೇಳಿದ್ರೆ ಈ ವೆಟ್ಲ್ಯಾಂಡ್ಸ್ ಗಳೇನಿದೆ ಅಲ್ಲ, ಈ ವೆಟ್ಲ್ಯಾಂಡ್ಸ್ ಗಳಲ್ಲಿ ಯಾವ್ದ್ರಲ್ಲಿ ಬಯೋಡೈವರ್ಸಿಟಿ ಜಾಸ್ತಿ ಇರುತ್ತೆ, ಯಾವ್ದು ಎಕಲಾಜಿಕಲಿ ಇಂಪಾರ್ಟೆಂಟ್ ಆಗಿರುತ್ತೆ, ಕನ್ಸರ್ವೇಶನ್ ಸ್ಟೆಪ್ಸ್ ಗಳನ್ನ ತಗೊಂಡ್ಬಿಟ್ಟು ಪ್ರೊಟೆಕ್ಟ್ ಮಾಡ್ಬಿಟ್ಟು ಯಾವ್ದು ಸೋಶಿಯೋ ಎಕನಾಮಿಕ್ ಬ್ಯಾಲೆನ್ಸ್ ನ ಮಾಡ್ಲಿಕ್ಕೆ, ಪೊಲ್ಯೂಷನ್ ನ ಅವಾಯ್ಡ್ ಮಾಡ್ಲಿಕ್ಕೆ ಹೆಲ್ಪ್ ಆಗತ್ತೆ, ಆ ರೀತಿಯಾದಂತಹ ವೆಟ್ಲ್ಯಾಂಡ್ಸ್ ಗಳನ್ನ, ಹೈ ಬಯೋಡೈವರ್ಸಿಟಿ ರಿಚ್ ಇರುವಂತಹ ವೆಟ್ಲ್ಯಾಂಡ್ಸ್ ಗಳನ್ನ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ರೆಕಗ್ನೈಸ್ ಮಾಡ್ಲಾಗತ್ತೆ. ಅದನ್ನೇ ರಾಮ್ಸಾರ್ ಸೈಟ್ ಅಂತ ಹೇಳ್ಬಿಟ್ಟು ಕರೀತೇವೆ. ಆಲ್ರೆಡಿ ಭಾರತದಿಂದ 99 ರಾಮ್ಸಾರ್ ಸೈಟ್ಸ್ ಗಳನ್ನ ರೆಕಗ್ನೈಸ್ ಮಾಡಲಾಗಿದೆ. ಅದರಲ್ಲಿ ಈಗಿಂದು ಶಿಖಾ ಜೀಲ್ ಬರ್ಡ್ ಲೈಫ್ ಸ್ಯಾಂಕ್ಚುರಿ. ಸೊ ಇದರಲ್ಲಿ ಈ ವರ್ಷದ 2026ರಲ್ಲೂ ಕೂಡ ರಾಮ್ಸಾರ್ ವೆಟ್ಲ್ಯಾಂಡ್ಸ್ ಗೆ ಜಾಯಿನ್ ಆಗಿರುವಂತಹ ವೆಟ್ಲ್ಯಾಂಡ್ಸ್ ಗಳನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ.
ಅದರಲ್ಲಿ ಪಾಟ್ನಾ ಬರ್ಡ್ ಸ್ಯಾಂಕ್ಚುರಿ ಉತ್ತರ ಪ್ರದೇಶಲ್ಲಿ 97th ವೆಟ್ಲ್ಯಾಂಡ್ ರಾಮ್ಸಾರ್ ಸೈಟ್ಸ್ ಆಗಿ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ನೆಕ್ಸ್ಟ್ ಚಾರಿ ಧಾಂದ್ ಇದು ಗುಜರಾತ್ ಅಲ್ಲಿ 98th ವೆಟ್ಲ್ಯಾಂಡ್ ಅಥವಾ ರಾಮ್ಸಾರ್ ಸೈಟ್ ಆಗ್ಬಿಟ್ಟು ರಾಮ್ಸಾರ್ ಸೈಟ್ಸ್ ಅಲ್ಲಿ ರೆಕಗ್ನೈಸ್ ಮಾಡಲಾಗುತ್ತೆ. ಇನ್ನ ಭಾರತದಲ್ಲಿ ತಮಿಳುನಾಡು ಯಥೇಚ್ಛವಾಗಿರುವಂತಹ ವೆಟ್ಲ್ಯಾಂಡ್ಸ್ ಗಳನ್ನ ಹೊಂದಿರುವಂತಹ ಪ್ರದೇಶ. ಒಟ್ಟು 20 ವೆಟ್ಲ್ಯಾಂಡ್ಸ್ ಗಳನ್ನ ತಮಿಳುನಾಡಲ್ಲಿ ರೆಕಗ್ನೈಸ್ ಮಾಡಲಾಗಿದೆ. ಉತ್ತರ ಪ್ರದೇಶಲ್ಲಿ 12 ವೆಟ್ಲ್ಯಾಂಡ್ಸ್ ಗಳನ್ನ ರೆಕಗ್ನೈಸ್ ಮಾಡಿ ಇದು 12 ವೆಟ್ಲ್ಯಾಂಡ್ಸ್ ಗಳನ್ನ ಹೊಂದಿರೋದ್ರಿಂದ ಸೆಕೆಂಡ್ ಪೊಸಿಷನ್ ಅಲ್ಲಿ ಇದೆ ಆಫ್ಟರ್ ತಮಿಳುನಾಡು. ಸೊ ರಾಮ್ಸಾರ್ ಸೈಟ್ಸ್ ಅಂತ ಹೇಳಿದ್ರೆ ರಾಮ್ಸಾರ್ ಕನ್ವೆನ್ಷನ್ ಅಂತ ಆಗುತ್ತೆ 1971ರಲ್ಲಿ. ಮುಂಚೆ ವೇಸ್ಟ್ ಲ್ಯಾಂಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಿದ್ದಂತಹ ವಾಟರ್ ಲಾಗಿಂಗ್ ರೀಜನ್ಸ್ ಗಳನ್ನ ವೆಟ್ಲ್ಯಾಂಡ್ಸ್ ಅಂತ ರೆಕಗ್ನೈಸ್ ಮಾಡಿ ಹೈ ಬಯೋಡೈವರ್ಸಿಟಿ ರಿಚ್ ಇರೋದ್ರಿಂದ 1971ರಿಂದ ರೆಕಗ್ನಿಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಟೈಮ್ ಅಲ್ಲೇನೆ ಫೆಬ್ರವರಿ ಮಂತ್ ಅಲ್ಲಿ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತ ಕೂಡ ನಾವು ಸೆಲೆಬ್ರೇಟ್ ಮಾಡ್ತೇವೆ. ಇನ್ನು ಈ ಬರ್ಡ್ ಸ್ಯಾಂಕ್ಚುರಿ ಅಂದ್ರೆ ಶಿಖಾಜಿಲ್ ಬರ್ಡ್ ಸ್ಯಾಂಕ್ಚುರಿ ಬಂದ್ಬಿಟ್ಟು ಅಪ್ಪರ್ ಗಂಗಾ ಕೆನಾಲ್ಸ್ ಇಂದ ಕ್ರಿಯೇಟ್ ಆಗಿರೋದು ಅಂಡ್ ಇಟ್ ಇಸ್ ಅ ನ್ಯಾಚುರಲ್ ಬರ್ಡ್ ಸ್ಯಾಂಕ್ಚುರಿ. 1852ರ ಸಮಯದಲ್ಲಿ ಇದು ಕ್ರಿಯೇಟ್ ಆಗುತ್ತೆ. ಅಂಡ್ ಇದು ಇಂಪಾರ್ಟೆಂಟ್ ಮೈಗ್ರೇಟರಿ ಬರ್ಡ್ಸ್ ಗಳನ್ನ ಕೂಡ ಅಟ್ರಾಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಬಾರ್ ಹೆಡೆಡ್ ಗೂಸ್ ಅಥವಾ ಪೇಂಟೆಡ್ ಸ್ಟಾಕ್ ಈ ರೀತಿಯಾದಂತಹ ಮೈಗ್ರೇಟರಿ ಬರ್ಡ್ಸ್ ಗಳಿಗೆ ಅಟ್ರಾಕ್ಟಿಂಗ್ ಪ್ಲೇಸಸ್ ಆಗಿದೆ. ಸೆಂಟ್ರಲ್ ಏಷಿಯನ್ ಫ್ಲೈ ವೇ ಇದು ಕ್ರಿಟಿಕಲ್ ಸ್ಟಾಪ್ ಓವರ್ ಫಾರ್ ದ ಮೈಗ್ರೇಟರಿ ಬರ್ಡ್ಸ್. ಇದು ಕೂಡ ಇಂಪಾರ್ಟೆಂಟ್ ಕ್ರಿಟಿಕಲ್ ಏರಿಯಾ ಆಗಿ ಕನ್ಸಿಡರ್ ಮಾಡಬಹುದು. ಸೊ ಇದಿಷ್ಟು ಈ ರಾಮ್ಸಾರ್ ವೆಟ್ಲ್ಯಾಂಡ್ ನ ಬಗ್ಗೆ. ಇದ್ರ ಬಗ್ಗೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಶಿಖಾಜಿಲ್ ಬರ್ಡ್ ಸ್ಯಾಂಕ್ಚುರಿ. ಸೊ ಇದಕ್ಕೆ ಇಟ್ ಇಸ್ ಅ ನ್ಯಾಚುರಲಿ ಫಾರ್ಮ್ಡ್ ಟೆಕ್ಟಾನಿಕ್ ವೆಟ್ಲ್ಯಾಂಡ್ ಲೊಕೇಟೆಡ್ ಇನ್ ಉತ್ತರ ಪ್ರದೇಶ್. ಟೆಕ್ಟಾನಿಕ್ ವೆಟ್ಲ್ಯಾಂಡ್ ಅಲ್ಲ, ನ್ಯಾಚುರಲಿ ಫಾರ್ಮ್ಡ್ ವೆಟ್ಲ್ಯಾಂಡ್. ನೆಕ್ಸ್ಟ್ ಇಟ್ ಈಸ್ ವೈ ಬಿಕಾಸ್ ಇದು ಟೆಕ್ಟಾನಿಕ್ ಫಾರ್ಮ್ಡ್ ವೆಟ್ಲ್ಯಾಂಡ್ ಅಲ್ಲ, ಇಲ್ಲಿ ಗಂಗಾ ಅಪ್ಪರ್ ಕೆನಾಲ್ ರೀಜನ್ ಇಂದ ಫಾರ್ಮ್ ಆಗಿರುವಂತದ್ದು, ಟೆಕ್ಟಾನಿಕ್ ರೀಸನ್ ಆಗಲ್ಲ. ನೆಕ್ಸ್ಟ್ ಇಟ್ ಸರ್ವ್ಸ್ ಆಸ್ ಅ ವೈಟಲ್ ವಿಂಟರ್ ಸ್ಟಾಪ್ ಓವರ್ ಆನ್ ದ ಸೆಂಟ್ರಲ್ ಏಷಿಯನ್ ಫ್ಲೈವೇ. ಇದು ಕರೆಕ್ಟ್. ಸೊ ಆನ್ಸರ್ 2 only. ನೆಕ್ಸ್ಟ್ ಶಿಖಾಜಿಲ್ ಬರ್ಡ್ ಸ್ಯಾಂಕ್ಚುರಿ ರೀಸೆಂಟ್ಲಿ ಡೆಸಿಗ್ನೇಟೆಡ್ ಆಸ್ ಇಂಡಿಯಾಸ್ 99th ರಾಮ್ಸಾರ್ ಸೈಟ್ ಇಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಡಿಸ್ಟ್ರಿಕ್ಟ್? ಅಲಿಗಢ್ ಡಿಸ್ಟ್ರಿಕ್ಟ್. ಇದು ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗಾಗರ್ ಆಕ್ರಾ ರಿವರ್ ಸಿಸ್ಟಮ್. ಸೊ ಗಾಗರ್ ಆಕ್ರಾ ರಿವರ್ ಸಿಸ್ಟಮ್ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಹರಿಯಾಣದಲ್ಲಿ ಇರುವಂತಹ ರಿವರ್ ಇದು. ಗಾಗರ್ ರಿವರ್ ಬ್ಯಾಂಕ್ ಅಲ್ಲಿ ಇರುವಂತಹ ಹಳ್ಳಿಗಳಲ್ಲಿ ಕ್ಯಾನ್ಸರ್ ಸಂಖ್ಯೆ ಅಂದ್ರೆ ಕ್ಯಾನ್ಸರ್ ಇಂದ ಸಫರ್ ಪಡ್ತಾ ಇರುವಂತಹ ವ್ಯಕ್ತಿಗಳು ಜಾಸ್ತಿ ಆಗ್ತಿದ್ದಾರೆ. ಅಂದ್ರೆ ಕ್ಯಾನ್ಸರ್ ಕೇಸಸ್ ಗಳು ಜಾಸ್ತಿ ಆಗ್ತಿದೆ. ಇದೆಲ್ಲದಕ್ಕೂ ಕಾರಣ ಅಲ್ಲಿ ಆಗ್ತಾ ಇರುವಂತಹ ವಾಟರ್ ಪೊಲ್ಯೂಷನ್. ಸೊ ವಾಟರ್ ಪೊಲ್ಯೂಷನ್ ಇಂದ ಗಾಗರ್ ರಿವರ್ ಅಲ್ಲಿ ಕ್ಯಾನ್ಸರ್ ಕೇಸಸ್ ಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಇದು ನ್ಯೂಸ್ ಅಲ್ಲಿ ಇದೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಗಾಗರ್ ರಿವರ್ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಗಾಗರ್ ರಿವರ್ ಅನ್ನ ನೋಡ್ಕೊಂಡ್ರೆ ಗಾಗರ್ ರಿವರ್ ಶಿವಾಲಿಕ್ ಹಿಲ್ಸ್ ಇಂದ ಆರಿಜಿನ್ ಆಗತ್ತೆ ಅಂಡ್ ಹಿಮಾಚಲ್ ಪ್ರದೇಶಲ್ಲಿ ಇರುವಂತಹ ರಿವರ್ ಇದು. ಇದು ನಾರ್ತ್ ವೆಸ್ಟ್ ಹಿಮಾಚಲ್ ಪ್ರದೇಶಲ್ಲಿ ಇರುವಂತಹ ಶಿವಾಲಿಕ್ ರೇಂಜ್ ನ ಆರಿಜಿನೇಟ್ ಆಗ್ತಿರುವಂತಹ ರಿವರ್. ಅಂಡ್ ಪಾಕಿಸ್ತಾನ್ ಮತ್ತೆ ಭಾರತದ ಬಾರ್ಡರ್ ಅಲ್ಲಿ ಫ್ಲೋ ಆಗ್ತಿರುವಂತಹ ರಿವರ್. ಭಾರತದಲ್ಲಿ ಇರುವಾಗ ಇದನ್ನ ಗಾಗರ್ ಅಂತ ಹೇಳಿ ಕರೀತೇವೆ. ಯಾವಾಗ ಡೌನ್ ಸ್ಟ್ರೀಮ್ಗೆ ಹೋಗುತ್ತೆ ಅಂದ್ರೆ ಪಾಕಿಸ್ತಾನಿಗೆ ಹೋಗುತ್ತೆ ಅಲ್ಲಿ ಇದನ್ನ ಆಕ್ರಾ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಇದಕ್ಕೆ ಫೇಮಸ್ ಆಗಿ ಗಾಗರ್ ಆಕ್ರಾ ರಿವರ್ ಅಂತ ಹೇಳ್ಬಿಟ್ಟು ಕರೀಲಾಗತ್ತೆ. ಸೊ ಇದರ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಕೌಶಲ್ಯ ಇದು ಕೂಡ ಇಂಪಾರ್ಟೆಂಟ್ ಟ್ರಿಬ್ಯೂಟರಿ, ಮಾರ್ಕಂಡ ರಿವರ್ ಇಂಪಾರ್ಟೆಂಟ್ ಟ್ರಿಬ್ಯೂಟರಿ, ಸರ್ಸುಟಿ ಇದು ಕೂಡ ಇಂಪಾರ್ಟೆಂಟ್ ಟ್ರಿಬ್ಯೂಟರಿ, ತಂಗ್ರಿ ಮತ್ತೆ ಚೌತಂಗ ಇದು ಇಂಪಾರ್ಟೆಂಟ್ ಟ್ರಿಬ್ಯೂಟರಿ ಆಫ್ ದ ಗಾಗರ್ ಆಕ್ರಾ ರಿವರ್. ಅಂಡ್ ಗಾಗರ್ ರಿವರ್ ಯೂಶಲಿ ಎಲ್ಲಿ ಡಿಸಪಿಯರ್ ಆಗುತ್ತೆ ಅಂತ ಹೇಳಿದ್ರೆ ಥಾರ್ ಡೆಸರ್ಟ್ ಹೋಗ್ಬಿಟ್ಟು ಡಿಸಪಿಯರ್ ಆಗುತ್ತೆ. ಅಲ್ಲಿಂದ ನಮಗೆ ನೆಕ್ಸ್ಟ್ ಸಿಗೋದು ಪಾಕಿಸ್ತಾನ, ಅಲ್ಲಿಂದ ಅರೇಬಿಯನ್ ಸೀಗೋಗಿ ಮರ್ಜ್ ಆಗುತ್ತೆ. ಇದಿಷ್ಟು ಗಾಗರ್ ಆಕ್ರಾ ರಿವರ್ ನ ಬಗ್ಗೆ. ಸೊ ಇದ್ರ ಮೇಲೆ ಕ್ವಶನ್ಸ್ ನ ನೋಡೋಣ. ಫಸ್ಟ್ ಕ್ವಶನ್, ದ ಗಾಗರ್ ಆಕ್ರಾ ರಿವರ್ ಸಿಸ್ಟಮ್ ಆರಿಜಿನೇಟ್ಸ್ ಫ್ರಮ್ ವಿಚ್ ಆಫ್ ದ ಫಾಲೋಯಿಂಗ್ ಮೌಂಟೇನ್ ರೇಂಜ್? ಶಿವಾಲಿಕ್ ಹಿಲ್ಸ್ ಇಂದ ಆರಿಜಿನೇಟ್ ಆಗತ್ತೆ. ಎರಡನೇ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಗಾಗರ್
river. It is perennial river flowing into the Arabian Sea. Flowing into the Arabian Sea ಅಲ್ಲ, ಅಂಡ್ ಇದು ಪೆರಿನಿಯಲ್ ರಿವರ್ ಮಾನ್ಸೂನ್ ಮೇಲೆನೆ ಡಿಪೆಂಡ್ ಆಗಿರುತ್ತೆ. ಬಟ್ ಅರೇಬಿಯನ್ ಸಿ ಅಲ್ಲ, ಯಾಕಂದ್ರೆ ಥಾರ್ ಡೆಸರ್ಟ್ ಅಲ್ಲಿ ಹೋಗಿ ಡಿಸಪಿಯರ್ ಆಗ್ತಾ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್, ಇಟ್ ಈಸ್ ನೌನ್ ಆಸ್ ದ ಹಾಕ್ರಾ ಡೌನ್ ಸ್ಟ್ರೀಮ್ ಆಫ್ ದ ಒಟ್ಟು ಬ್ಯಾರೇಜ್. ಈ ಸ್ಟೇಟ್ಮೆಂಟ್ ಕರೆಕ್ಟ್. ಸೊ ಆನ್ಸರ್ ಬಂದು 2 ಓನ್ಲಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್, ಎತ್ತೂರ್ ನಗರಂ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಎತ್ತೂರ್ ನಗರಂ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಈ ರೀಜನ್ ಅಲ್ಲಿ ಫಾರೆಸ್ಟ್ ಫೈರ್ ಆಗಿದೆ, ಅ ಹ್ಯೂಜ್ ಫಾರೆಸ್ಟ್ ಫೈರ್. ಇದರಿಂದ ಮ್ಯಾಸಿವ್ ಫಾರೆಸ್ಟ್ ಏರಿಯಾ, ಹಂಡ್ರೆಡ್ಸ್ ಆಫ್ ಹೆಕ್ಟೇರ್ ಆಫ್ ದ ಫಾರೆಸ್ಟ್ ಏರಿಯಾ ಡೆಸ್ಟ್ರಾಯ್ ಆಗಿದೆ ಎತ್ತೂರ್ ನಗರಂ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ. ಸೊ ಹಾಗಾಗಿ ಇದು ನ್ಯೂಸ್ ಅಲ್ಲಿದೆ. ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ರಿಲೇಟೆಡ್ ಯಾವ ರೀತಿ ಕ್ವಶನ್ಸ್ ಅರೈಸ್ ಆಗುತ್ತೆ ನ್ಯಾಷನಲ್ ಪಾರ್ಕ್ ಮತ್ತೆ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಅಲ್ಲಿ ಅಂತಂದ್ರೆ, ವೇರ್ ದಿಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇಸ್ ಲೊಕೇಟೆಡ್, ಯಾವ್ಯಾವ ಡಿಸ್ಟಿಕ್ ಅನ್ನ ಅಥವಾ ಯಾವ್ಯಾವ ಸ್ಟೇಟ್ಸ್ ಅನ್ನ ಇದು ಕವರ್ ಮಾಡುತ್ತೆ, ರಿವರ್ ಸಿಸ್ಟಮ್ ಇದ್ರೆ ಯಾವ ರಿವರ್ ಸಿಸ್ಟಮ್ ಅಲ್ಲಿ ಇರುತ್ತೆ, ಇಂಪಾರ್ಟೆಂಟ್ ಫ್ಲೋರಾ ಅಂಡ್ ಫೌನಾ. ಇದಿಷ್ಟನ್ನ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನಮಗೆ ತಿಳ್ಕೊಬೇಕಾಗತ್ತೆ. ಮೊದಲನೇದಾಗಿ ಲೊಕೇಶನ್. ಎತ್ತೂರ್ ನಗರಂ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಂದ್ಬಿಟ್ಟು ಮಹಾರಾಷ್ಟ್ರ, ಛತ್ತೀಸ್ಗಢ, ತೆಲಂಗಾಣ ಬಾರ್ಡರ್ ಅಲ್ಲಿ ಇರುವಂತಹ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಸೊ ಈ 3 ರೀಜನ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಮೇಜರ್ಲಿ ಎಲ್ಲಿದೆ ಅಂತ ಕೇಳಿದ್ರೆ ಮುಳುಗು ಡಿಸ್ಟಿಕ್ ತೆಲಂಗಾಣದಲ್ಲಿ ಇದೆ, ವಿಚ್ ಇಸ್ ಅ ಬಾರ್ಡರ್ ಆಫ್ ಮಹಾರಾಷ್ಟ್ರ, ಛತ್ತೀಸ್ಗಢ. ಸೊ 3 ಬಾರ್ಡರ್ ಅಲ್ಲಿ ಇದೆ, ಬಟ್ ಮೇಜರ್ಲಿ ದಿಸ್ ಇಸ್ ಅಂಡರ್ಟೇಕನ್ ಬೈ ತೆಲಂಗಾಣ ರೀಜನ್. ಸೊ 1952ರಲ್ಲಿ ಇದನ್ನ ವರ್ಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳ್ಬಿಟ್ಟು ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಈ ಒಂದು ರೀಜನ್ ಅಲ್ಲಿ, ಅಂದ್ರೆ ಇದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳಿದ್ರೆ, ಮಿಡಲ್ ಆಗಿ ಡಿವೈಡ್ ಮಾಡುವಂತಹ ರಿವರ್ ಯಾವುದು ಅಂತ ಹೇಳಿದ್ರೆ ದಯ್ಯಂ ವಾಗು ರಿವರ್. ದಯ್ಯಂ ವಾಗು ರಿವರ್. ದಯ್ಯಂ ವಾಗು ರಿವರ್ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ಈಕ್ವಲ್ ಆಗಿ, ಅಂದ್ರೆ ಮಿಡಲ್ ಆಗಿ ಡಿವೈಡ್ ಮಾಡುತ್ತೆ. ಅಂಡ್ ಆಲ್ಸೋ ಗೋದಾವರಿ ರಿವರ್ ಅನ್ನ ಕೂಡ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ನೋಡ್ಬೋದಾಗುತ್ತೆ. ಸೊ 2 ರಿವರ್ಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ನೋಡಬಹುದು, ಒಂದು ಗೋದಾವರಿ, ಇನ್ನೊಂದು ದಯ್ಯಂ ವಾಗು. ದಯ್ಯಂ ವಾಗು ಈಕ್ವಲಿ ಡಿವೈಡ್ ಆಗುತ್ತೆ, ಗೋದಾವರಿ ಅದ್ರೊಳಗಡೆ ಪಾಸ್ ಆಗುತ್ತೆ. ನೆಕ್ಸ್ಟ್, ಟೆಂಪಲ್ ಅಥವಾ ಸ್ಪಿರಿಚುಯಲ್ ಅಥವಾ ರಿಲಿಜಿಯನ್ ಪ್ಲೇಸ್ ಅನ್ನ ನೋಡ್ಕೊಂಡ್ರೆ ಸಮ್ಮಕ ಸರಳಮ್ಮ ಅನ್ನುವಂತಹ ಟೆಂಪಲ್ ಅನ್ನ ಇದ್ರೊಳಗಡೆ ನೋಡ್ಬೋದಾಗತ್ತೆ. ಅಂಡ್ ಜಿಯೋಗ್ರಫಿಕಲಿ ನೋಡ್ಕೊಂಡ್ರೆ ಇಲ್ಲಿ ಇರುವಂತಹ ಫಾರೆಸ್ಟ್ ಬಂದ್ಬಿಟ್ಟು ಟ್ರಾಪಿಕಲ್ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ರೀಜನ್. ಸೊ ಎವರ್ಗ್ರೀನ್ ಟ್ರೀಸ್ ಗಳು ಇಲ್ಲಿ ಸಿಗೋದಿಲ್ಲ. ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ರೀಜನ್ ಅಲ್ಲಿ ಸಿಗುವಂತಹ ಕುರುಚಲು ಗಿಡಗಳಾಗಿರಬಹುದು, ಚಿಕ್ಕ ಚಿಕ್ಕ ಮರಗಳಾಗಿರಬಹುದು, ಈ ರೀತಿಯಾದಂತಹ ವೆಜಿಟೇಷನ್ಸ್ ಗಳನ್ನ ಇಲ್ಲಿ ಕಾಣಬಹುದಾಗತ್ತೆ. ಇದು ಎತ್ತೂರ್ ನಗರಂ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಗ್ಗೆ. ನೆಕ್ಸ್ಟ್ ಒಂದು ಪ್ರಾಕ್ಟೀಸ್ ಕ್ವಶನ್ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಎತ್ತೂರ್ ನಗರಂ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ದ ರಿವರ್ ಗೋದಾವರಿ ಪಾಸಸ್ ಡೈರೆಕ್ಟ್ಲಿ ಥ್ರೂ ದಿಸ್ ಸ್ಯಾಂಕ್ಚುರಿ. ಕರೆಕ್ಟ್. ಇದ್ರ ಜೊತೆಗೆ ದಯಂ ಕರೆಕ್ಟ್ ಅಲ್ಲ. ನೆಕ್ಸ್ಟ್, its vegetation is predominantly characterized by evergreen tropical. ಅಲ್ಲ, ಇಲ್ಲಿ ಆಲ್ರೆಡಿ ನೋಡ್ಕೊಂಡ್ವಿ, ಟ್ರಾಪಿಕಲ್ ಡ್ರೈ ಡೆಸಿಡಿಯಸ್ ಫಾರೆಸ್ಟ್, ಇದು ಎವರ್ಗ್ರೀನ್ ಅಲ್ಲ. ಸೊ ಸ್ಟೇಟ್ಮೆಂಟ್ 2 ರಾಂಗ್. ಆನ್ಸರ್ ಬಂದ್ಬಿಟ್ಟು 1 ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಪ್ರಾಮಿನೆಂಟ್ ಟೆಂಪಲ್ಸ್ ಈಸ್ ಸಿಚುಯೇಟೆಡ್ ಇನ್ಸೈಡ್ ದ ಎತ್ತೂರ್ ನಗರಂ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ? ಸಮ್ಮಕ ಸರಳಮ್ಮ ಟೆಂಪಲ್. ಸೊ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್, ಎವಲ್ಯೂಷನರಿ ಆರಿಜಿನ್ಸ್ ಆಫ್ ಜಾಮೂನ್. ಇದನ್ನ ನೋಡೋದಕ್ಕಿಂತ ಮುಂಚೆ ಅರ್ತ್ ಡೇ ಬಗ್ಗೆ ನಾವು ನೋಡ್ಕೊಳ್ಳೋಣ. ಅರ್ತ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ, ಅದರ ಥೀಮ್ ಏನು ಅನ್ನೋದು ಮಾತ್ರ ಇಂಪಾರ್ಟೆಂಟ್. ಸೊ ಅರ್ತ್ ಡೇ 22nd ಏಪ್ರಿಲ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಎವ್ರಿ ಇಯರ್ ಆಫ್ 22nd ಏಪ್ರಿಲ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಈ ಬಾರಿಯ ಥೀಮ್ ಏನು ಅರ್ತ್ ಡೇ ಇದು ಅಂತ ಹೇಳಿದ್ರೆ, ಅವರ್ ಪವರ್ ಅವರ್ ಪ್ಲಾನೆಟ್. ಅವರ್ ಪವರ್ ಅವರ್ ಪ್ಲಾನೆಟ್. ಸೊ ಇದು ಈ ಬಾರಿಯ ಅರ್ತ್ ಡೇಯ ಥೀಮ್. ಸೊ ಯೂಶಲಿ ದಿಸ್ ಫೋಕಸಿಂಗ್ ಆನ್ ರಿನ್ಯೂವಬಲ್ ಎನರ್ಜಿ. ಈ ಬಾರಿಯ ಅರ್ತ್ ಡೇ ಬಂದ್ಬಿಟ್ಟು ರಿನ್ಯೂವಬಲ್ ಎನರ್ಜಿ ಮೇಲೆ ಫೋಕಸ್ ನ ಮಾಡಿದೆ.
1970ರಲ್ಲಿ ಮೊದಲನೇ ಬಾರಿ ನಾವು ಅರ್ತ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ದಿಸ್ ಲೆಡ್ ಟು ಕ್ರಿಯೇಷನ್ ಆಫ್ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಏಜೆನ್ಸಿ. ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಏಜೆನ್ಸಿ. ಸೊ ಅರ್ತ್ ಡೇ ಅನ್ನ ಸೆಲೆಬ್ರೇಟ್ ಮಾಡುವಾಗ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಏಜೆನ್ಸಿಯನ್ನ ಕೂಡ ಕ್ರಿಯೇಟ್ ಮಾಡ್ತಾರೆ ಅಂಡ್ ಆಲ್ಸೋ ಕ್ಲೀನ್ ಏರ್ ಆಕ್ಟ್ ಅನ್ನ ಕೂಡ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಇದು ಎರಡನ್ನ ಅಂಡರ್ ದ ಅರ್ತ್ ಡೇ ಅಲ್ಲಿ ಸೆಲೆಬ್ರೇಟ್ ನ ಮಾಡ್ತಾರೆ. ಅಂದ್ರೆ ಅರ್ತ್ ಡೇ ಅಲ್ಲಿ ಬಂದಿರುವಂತಹ ಔಟ್ಕಮ್ಸ್. ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಏಜೆನ್ಸಿ ಇದು ಎರಡನ್ನ ಅರ್ತ್ ಡೇ ಅಂಡರ್ ಅಲ್ಲಿ ಔಟ್ಕಮ್ ಆಗಿ ನೋಡ್ಬೋದು. ಅಂಡ್ ಎಕ್ಸಾಮ್ ಅಲ್ಲಿ ಅವರ್ ಪವರ್ ಅವರ್ ಪ್ಲಾನೆಟ್ ಅನ್ನೋದು ಇದ್ರ ಥೀಮ್ ಅಂತ ನೆನಪಿರ್ಬೇಕು. ಡೈರೆಕ್ಟ್ ಆಗಿ 22 ಏಪ್ರಿಲ್ ಅರ್ತ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ಗೊತ್ತಿರ್ಬೇಕು. ಇದಿಷ್ಟು ಅರ್ತ್ ಡೇ ರಿಲೇಟೆಡ್. ಸೊ ನೆಕ್ಸ್ಟ್ ಟಾಪಿಕ್ ಎವಲ್ಯೂಷನರಿ ಆರಿಜಿನ್ಸ್ ಆಫ್ ಜಾಮೂನ್. ಜಾಮೂನ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಾವು ನೇರಳೆ ಹಣ್ಣು ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಯಾಕೆ ಇದು ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಜಾಮೂನಿನ ಎವಲ್ಯೂಷನರಿ ಅಂದ್ರೆ ನೇರಳೆ ಹಣ್ಣಿನ ಹಿಸ್ಟ್ರಿ ರೀಸೆಂಟ್ ಆಗಿ ಸ್ಟಡಿ ಪ್ರಕಾರ ಗೊತ್ತಾಗಿದೆ. ಇದರ ಎವಲ್ಯೂಷನ್ ಬಂದ್ಬಿಟ್ಟು ಭಾರತದ ಸೆಂಟ್ರಲ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಸೊ ಎಕ್ಸಾಮ್ ಅಲ್ಲಿ ಭಾರತದಲ್ಲಿರುತ್ತಾ ಎಲ್ಲಿರುತ್ತೆ ಅಂತ ಕೇಳಲ್ಲ, ಬಟ್ ಜಾಮೂನ್ ಬಗ್ಗೆ ಡೀಟೇಲ್ ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಜಾಮೂನ್ ಬಂದ್ಬಿಟ್ಟು ನೇಟಿವ್ ಟು ಇಂಡಿಯಾ ಅಂದ್ರೆ ಇಟ್ ಈಸ್ ಅ ಎಂಡಮಿಕ್ ಸ್ಪೀಸೀಸ್. ಎಂಡಮಿಕ್ ಫ್ರೂಟ್ ಸ್ಪೀಸೀಸ್ ಅಂತ ಹೇಳ್ತೀವಲ್ವಾ. ಎಂಡಮಿಕ್ ಅಂದ್ರೆ ಭಾರತದಲ್ಲಿ ಭಾರತದ ನೇಟಿವ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಅರ್ಥ. ಇಂಡಿಯನ್ ಸಬ್ ಕಾಂಟಿನೆಂಟ್ ಗೆ ಸೇರಿರುವಂತಹ ಫ್ರೂಟು ಜಾಮೂನ್. ಜೊತೆಗೆ ಸೌತ್ ಈಸ್ಟ್ ಏಷ್ಯಾದಲ್ಲೂ ಕೂಡ ನಾವಿದನ್ನ ನೋಡಬಹುದಾಗತ್ತೆ. ಸೊ ಅಪಾರ್ಟ್ ಫ್ರಮ್ ಇಂಡಿಯಾ ಬೇರೆ ಎಲ್ಲೆಲ್ಲಿ ಜಾಮೂನ್ ಸಿಗತ್ತೆ ಅಂತ ಹೇಳಿದ್ರೆ ಇಂಡಿಯಾದ ಜೊತೆಗೆ ಬಾಂಗ್ಲಾದೇಶ್, ಶ್ರೀಲಂಕಾ ಹಾಗೂ ಮಯನ್ಮಾರ್ ದೇಶಗಳಲ್ಲಿ ಈ ಒಂದು ಜಾಮೂನ್ ಅನ್ನುವಂತಹ ಫ್ರೂಟ್ಸ್ ದೊರೆಯುತ್ತೆ. ಅಂಡ್ ಈ ಮರ ಬಂದ್ಬಿಟ್ಟು ಎವರ್ ಗ್ರೀನ್ ಟ್ರೀ ಅಂಡ್ ಆಲ್ಸೋ ದ ಮೋಸ್ಟ್ ಇಂಪಾರ್ಟೆಂಟ್ಲಿ ವಾಟರ್ ಲಾಗಿಂಗ್ ಅಂಡ್ ಸಲಿನಿಟಿ ಟಾಲರೆಂಟ್ ಟ್ರೀ. ನಮ್ಗೆ ಮ್ಯಾಂಗ್ರೋವ್ಸ್ ಹೇಗೆ ಇರುತ್ತಲ್ವಾ ಅದೇ ತರ ಇದ್ರದ್ದು ಲೀವ್ಸ್ ಬಂದ್ಬಿಟ್ಟು ಥಿಕ್ ಇರುತ್ತೆ. ಸೊ ಟ್ರಾನ್ಸ್ಪಿರೇಷನ್ ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ. ಅಂಡ್ ಇದು ಎವರ್ ಗ್ರೀನ್ ಟ್ರೀ, ಟ್ರಾಪಿಕಲ್ ಟ್ರೀ. ಟ್ರಾಪಿಕಲ್ ಮತ್ತೆ ಸಬ್ ಟ್ರಾಪಿಕಲ್ ಕ್ಲೈಮೇಟ್ ಗೆ ಅಡ್ಜಸ್ಟ್ ಆಗುವಂತಹ ಟ್ರೀ. ಸೊ ಎವರ್ ಗ್ರೀನ್ ಟ್ರೀಗೆ ಎಕ್ಸಾಂಪಲ್ ಆಲ್ರೆಡಿ UPSC ಅಲ್ಲಿ ಕೇಳಿದ್ದಾರೆ. ಎವರ್ ಗ್ರೀನ್ ಟ್ರೀ ಯಾವ್ದ್ಯಾವ್ದು ಅಂತ ಐಡೆಂಟಿಫೈ ಮಾಡಿ ಅಂತ. ಮಾವು, ಹಲಸು ಈ ತರದನ್ನೆಲ್ಲ ಆಲ್ರೆಡಿ ಕೇಳಿದ್ದಾರೆ. ಸೊ ಜಾಮೂನ್ ಟ್ರೀ ಅನ್ನ ಕೂಡ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇಂಡಿಯನ್ ಸಬ್ ಕಾಂಟಿನೆಂಟ್ ಗೆ ಮತ್ತೆ ಸೌತ್ ಈಸ್ಟ್ ಏಷ್ಯಾದ ಸಬ್ ಕಾಂಟಿನೆಂಟ್ ಗೆ ನೇಟಿವ್ ಸ್ಪೀಸೀಸ್ ಇಂಡಿಯಾ, ಶ್ರೀಲಂಕಾ, ಬಾಂಗ್ಲಾದೇಶ್ ಮತ್ತೆ ಮಯನ್ಮಾರ್ ಅಲ್ಲಿ ಸಿಗುತ್ತೆ. ಎವರ್ ಗ್ರೀನ್ ಟ್ರೀ ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ಕ್ಲೈಮೇಟ್ ರೀಜನ್ ಅಲ್ಲಿ ದೊರೆಯುತ್ತೆ. ಸೊ ಇದಿಷ್ಟು ಜಾಮೂನ್ ಟ್ರೀಯ ಬಗ್ಗೆ. ನೆಕ್ಸ್ಟ್ ಅದ್ರ ಬಗ್ಗೆ ಒಂದು ಕ್ವಶನ್ ನ ನೋಡ್ಕೊಳ್ಳೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಜಾಮೂನ್ ಈಸ್ ಕರೆಕ್ಟ್? ಇಟ್ ಈಸ್ ಡೆಸಿಡಿಯಸ್ ಟ್ರೀ, ಹೈಲಿ ಟಾಲರೆಂಟ್ ಟು ವಾಟರ್ ಲಾಗಿಂಗ್ ಏರಿಯಾ. ಡೆಸಿಡಿಯಸ್ ಅಲ್ಲ, ಎವರ್ ಗ್ರೀನ್. ನಂತರ ಇಟ್ ಸೀಡ್ಸ್ ಅಂಡ್ ಬಾರ್ಕ್ ಆರ್ ಯುಟಿಲೈಸ್ಡ್ ಇನ್ ಆಯುರ್ವೇದ ಫಾರ್ ಮ್ಯಾನೇಜಿಂಗ್ ಡಯಾಬಿಟಿಕ್ಸ್. ಇದು ಕರೆಕ್ಟ್. ಯೂಶಲಿ ಡಯಾಬಿಟಿಕ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಸೊ ಆನ್ಸರ್ ಬಂದು 2 ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಜಾಮೂನ್ ಈಸ್ ನೇಟಿವ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಜಿಯೋಗ್ರಫಿಕಲ್ ರೀಜನ್? ಆನ್ಸರ್ ಬಂದ್ಬಿಟ್ಟು ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂಡ್ ಸೌತ್ ಈಸ್ಟ್ ಏಷ್ಯಾ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಟಾಪಿಕ್ ಅನ್ನ ನೋಡೋಣ. ಸ್ಟೇಟ್ ಆಫ್ ಇಂಡಿಯಾಸ್ ಬ್ಯಾಟ್ಸ್ 2024 and 25. ಈ ಒಂದು ರಿಪೋರ್ಟ್ ಈಗ ರಿಲೀಸ್ ಆಗಿದೆ. ಇದು ಭಾರತದ ಮೊದಲ ಬ್ಯಾಟ್ ಅಸೆಸ್ಮೆಂಟ್ ರಿಪೋರ್ಟ್. ಇದನ್ನ ನೇಚರ್ ಕನ್ಸರ್ವೇಷನ್ ಫೌಂಡೇಶನ್ ಹಾಗೂ ಬ್ಯಾಟ್ ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ ರಿಲೀಸ್ ಮಾಡಿದೆ. ಸೊ ಎಕ್ಸಾಮ್ ಅಲ್ಲಿ ಯಾರು ರಿಲೀಸ್ ಮಾಡ್ತಾರೆ ಅಂತ ಕೇಳ್ತಾರೆ. ಸೊ ಯಾರು ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ರೆ ನೇಚರ್ ಕನ್ಸರ್ವೇಷನ್ ಫೌಂಡೇಶನ್ ಜೊತೆಗೆ ಬ್ಯಾಟ್ ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ ಇದನ್ನ ರಿಲೀಸ್ ಮಾಡುತ್ತೆ. ಸೊ ಈ ರಿಪೋರ್ಟ್ ಪ್ರಕಾರ ಅರ್ಬನೈಸೇಷನ್, ಡಿಫಾರೆಸ್ಟೇಷನ್, ಲ್ಯಾಂಡ್ ಯೂಸ್ ಪ್ಯಾಟರ್ನ್, ಕ್ಲೈಮೇಟ್ ಇಂಪ್ಯಾಕ್ಟ್ ಇದರಿಂದಾಗಿ ಭಾರತದಲ್ಲಿ ಬ್ಯಾಟ್ ಸ್ಪೀಸೀಸ್ ಗಳ ಪಾಪ್ಯುಲೇಷನ್ ರೆಡ್ಯೂಸ್ ಆಗ್ತಿದೆ. ಒಟ್ಟು ಭಾರತದಲ್ಲಿ 135 ಬ್ಯಾಟ್ ಸ್ಪೀಸೀಸ್ ವೆರೈಟೀಸ್ ಇದೆ. ಅದರಲ್ಲಿ 16 ಎಂಡಮಿಕ್ ಸ್ಪೀಸೀಸ್ಗಳು. ಅದರಲ್ಲಿ 7 ಆಲ್ರೆಡಿ IUCN ಅಂಡರ್ ಅಲ್ಲಿ ಥ್ರೆಟೆಂಡ್ ಸ್ಪೀಸೀಸ್ ಅಲ್ಲಿ ಇದೆ. ಥ್ರೆಟೆಂಡ್ ಅಂತ ಹೇಳಿದ್ರೆ
ಕ್ರಿಟಿಕಲಿ ಎಂಡೇಂಜರ್ಡ್ ಮತ್ತೆ ವಲ್ನರೇಬಲ್. ಸೊ ಈ 3 ಕೆಟಗರೀಸ್ ಅಲ್ಲಿ ಆಲ್ರೆಡಿ 7 ಸ್ಪೀಸೀಸ್ ಗಳನ್ನ ಇಟ್ಟು ಪ್ರೊಟೆಕ್ಷನ್ ನ ಮಾಡ್ತಾ ಇದೀವಿ. ಸೊ ಬ್ಯಾಟ್ ಗಳ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು 30 ವರ್ಷ. ಆನ್ ಅನ್ ಆವರೇಜ್ 30 ವರ್ಷ ಬ್ಯಾಟ್ ಗಳ ಲೈಫ್ ಸ್ಪ್ಯಾನ್. ಅಂಡ್ ದಿಸ್ ಯೂಸ್ ಎಕೋಲೊಕೇಶನ್. ಯೂಶಲಿ ಬ್ಯಾಟ್ ಗಳು ರಾತ್ರಿ ಹೊತ್ತು ಫುಡ್ ನ ಸರ್ಚ್ ಮಾಡ್ತಾವಲ್ವಾ, ಎಕೋಲೊಕೇಶನ್ ನ ಯೂಸ್ ಮಾಡ್ಬಿಟ್ಟು ಫುಡ್ ನ ಸರ್ಚ್ ಮಾಡ್ತವೆ. ಸೊ ಡಾರ್ಕ್ನೆಸ್ ಅಲ್ಲೂ ಕೂಡ ಹೋಗ್ಬಿಟ್ಟು ಫುಡ್ ನ ಕನ್ಸ್ಯೂಮ್ ಮಾಡೋದಕ್ಕೆ ಈಸಿ ಆಗತ್ತೆ. ಸೊ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಬ್ಯಾಟ್ಸ್? ಪಾಲಿನೇಷನ್ಗೆ, ಪೆಸ್ಟ್ ಕಂಟ್ರೋಲ್ಗೆ, ಹಾಗೆ ಸೀಡ್ ಡಿಸ್ಪರ್ಸಲ್ಗೆ ಬ್ಯಾಟ್ಸ್ ಗಳನ್ನ ಯೂಸ್ ಮಾಡಬಹುದು. ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಈ ಎಕೋಲೊಕೇಶನ್ ಅನ್ನೋದು ಇಂಪಾರ್ಟೆಂಟ್. ಅಂಡ್ ಆಲ್ಸೋ ಈ ರಿಪೋರ್ಟ್ ಅನ್ನ ಯಾರು ರಿಲೀಸ್ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಇದಿಷ್ಟು ಈ ಒಂದು ವೀಕ್ ಅಲ್ಲಿ ಎನ್ವಿರಾನ್ಮೆಂಟ್ ಬಗ್ಗೆ ಬಂದಿರುವಂತಹ ಇಂಪಾರ್ಟೆಂಟ್ ಟಾಪಿಕ್ ಗಳು. ಸ್ಟೇಟ್ ಎಕ್ಸಾಮ್ಸ್ಗೆ ಅಂಡ್ ಆಲ್ಸೋ ಸೆಂಟ್ರಲ್ ಎಕ್ಸಾಮ್ಸ್ಗೆ ಇದು ಇಂಪಾರ್ಟೆಂಟ್. ಆಲ್ರೆಡಿ ಸ್ಪೀಸೀಸ್ ರಿಲೇಟೆಡ್ ಕ್ವಶನ್ಸ್ ಗಳು ಅರೈಸ್ ಆಗ್ತದೆ ಅಂಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ರಿಲೇಟೆಡ್ ಕ್ವಶನ್ಸ್ ಗಳು ಕೂಡ ಅರೈಸ್ ಆಗ್ತದೆ. ಸೊ ಇದನ್ನ ಫಾಲೋ ಅಪ್ ಮಾಡೋದ್ರಿಂದ ಎಕ್ಸಾಮ್ ಅಲ್ಲಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ಯಾವುದೇ ಕ್ವಶನ್ಸ್ ಬಂದ್ರು ಕೂಡ ಅಟೆಂಡ್ ಮಾಡಕ್ಕೆ ಈಸಿ ಆಗತ್ತೆ. ಸೊ ನೆಕ್ಸ್ಟ್ ಒಂದ್ ಪ್ರಾಕ್ಟೀಸ್ ಕ್ವಶನ್ ನೋಡ್ಕೊಂಡ್ರೆ, ಅಕಾರ್ಡಿಂಗ್ ಟು ದ ಸ್ಟೇಟ್ ಆಫ್ ಇಂಡಿಯಾಸ್ bats report, what are the primary ecological functions served by bat species? Pollination and seed dispersal, correct answer. Agricultural pest control, idu kuda correct. Soil nutrient enrichment, idu kuda correct. So answer bandu 1 2 1 3 is the right answer. Next to the robbers cave in Mahabaleshwara host one of the largest roasts of which bat species? ಯಾವ ಬ್ಯಾಟ್ ಸ್ಪೀಸೀಸ್ ಗೆ ಇದು ಹೋಸ್ಟ್ ಆಗಿದೆ? ರಾಬರ್ಸ್ ಕೇವ್ಸ್ ಇನ್ ಮಹಾರಾಷ್ಟ್ರ. ಯಾವ್ದಕ್ಕೆ ಅಂತ ಹೇಳಿ. ಸೊ ಇದಕ್ಕೆ ಕರೆಕ್ಟ್ ಆದ ಉತ್ತರ ಬಂದ್ಬಿಟ್ಟು ಫಿಲಿಪ್ಸ್ ಲಾಂಗ್ ಫಿಂಗರ್ಡ್ ಬ್ಯಾಟ್. ಇದು ಕರೆಕ್ಟ್ ಆದಂತಹ ಉತ್ತರ. ಸೊ ಇದಿಷ್ಟು ಎನ್ವಿರಾನ್ಮೆಂಟ್ ಬಗ್ಗೆ ಬಂದಿದ್ದಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು. ಸೊ ಇದರಲ್ಲಿ ಆಲ್ಮೋಸ್ಟ್ ನಾವು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಕವರ್ ಮಾಡಿದೀವಿ ಅಂಡ್ ಡೌನ್ ಟು ಅರ್ತ್ ಮ್ಯಾಗಝಿನ್ ಎನ್ವಿರಾನ್ಮೆಂಟ್ ರಿಲೇಟೆಡ್ ಡೈರೆಕ್ಟ್ ಕ್ವಶನ್ ಇದರಿಂದಾನೇ ಬರುತ್ತೆ. ಸೊ ಹಾಗಾಗಿ ಇದರಲ್ಲಿ ಬಂದಿರುವಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಐಲ್ಡಿಂಗ್ ಅಲ್ಲಿ ಯಾವ್ದನ್ನ ಕೇಳಬಹುದು ಅಂತ ಹೇಳ್ಬಿಟ್ಟು ಅನಾಲಿಸಿಸ್ ಮಾಡ್ಕೊಂಡ್ಬಿಟ್ಟು ಇಷ್ಟು ಟಾಪಿಕ್ಸ್ ಗಳನ್ನ ಪಿಕ್ ಮಾಡಿರೋದು. ಸೊ ಇದೇ ರೀತಿಯಾದಂತಹ ಕರೆಂಟ್ ಅಫೇರ್ಸ್ ವಿಡಿಯೋಗಾಗಿ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.